ಕಾರ್ಯಕ್ರಮದಲ್ಲಿ ನಾನು ಸಹ ಇವತ್ತು ಭಾಗಿಯಾಗಿದ್ದೀನಿ ಅಂತ ನನಗೂ ಸಹ ಸಂತೋಷ ಆಗ್ತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಧನ್ಯವಾದಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಕ್ಕಳೇ, ಗ್ರಾಮಸ್ಥರೇ, ಮತ್ತೆ ಮಾಧ್ಯಮ ಮಿತ್ರರೇ, ಪತ್ರಿಕಾ ವರದಿಗಾರರೇ, ಬಹುಶಃ ಒಬ್ಬ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂತಂದ್ರೆ ನನ್ನ ಪ್ರಕಾರ ಮುನೀಶ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇವತ್ತೊಂದು ವ್ಯಕ್ತಿತ್ವ ಅಂದ್ರೆ ಇದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ವಿದ್ಯೆ ಅನ್ನೋದು ಬಹಳ ಮುಖ್ಯ. ನಮಗೆ ವಿದ್ಯೆ ನಾಳೆ ಅವನ ಭವಿಷ್ಯದಲ್ಲಿ ಅದು ಹುದ್ದೆಯಾಗಿ ಪರಿವರ್ತನೆ ಆಗುತ್ತೆ. ಹುದ್ದೆ ಅಂತ ಆದಾಗ ಅವನಿಗೊಂದು ಸಿಂಪ್ಲಿಸಿಟಿ ಬರುತ್ತೆ, ಅಂದ್ರೆ ಅವನಿಗೊಂದು ವ್ಯಕ್ತಿತ್ವ ಇರ್ಬೋದು, ವ್ಯಕ್ತಿ ವಿಕಾಸ ಆಗೋದೆಲ್ಲ ಬರುತ್ತೆ. ಬಹುಶಃ ಒಂದು ಚಾರಿಟೇಬಲ್ ಟ್ರಸ್ಟ್, ಪ್ರಗತಿ ಅಂತ ಒಂದು ಚಾರಿಟೇಬಲ್ ಟ್ರಸ್ಟಿನ ಮೂಲಕ ನಾನು ತುಂಬಾ ಹೋಗ್ತಾ ಇರ್ತೀನಿ. ನಾನು ಮುಳಬಾಗಿಲು ತಾಲೂಕಿನೆಲ್ಲ ನಾನು ಓಡಾಡೋದ್ರಿಂದ ಎಲ್ಲಾ ಸ್ಕೂಲ್ಗಳಲ್ಲೂ ಸುಣ್ಣ ಬಣ್ಣ ಎಲ್ಲ ಹೊಡ್ಕೊಂಡು ಅಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಒಂದು ಏನು ಅದೊಂದು ಕೊಡುಗೆ ಅಂತ ಆಗ್ತಾ ಇದೆ. ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನವರು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಇಂಥ ಒಂದು ಸಂಘ ಸಂಸ್ಥೆಗಳು ಇವತ್ತು ಎಲ್ಲಾ ತಾಲೂಕಲ್ಲೂ ಸಹ ಒಂದು ಕೈ ಜೋಡಿಸಿದ್ರೆ ಬಹಳಷ್ಟು ಒಂದು ಉಪಕಾರ ಆಗುವಂತ ಕೆಲಸಗಳು ಆಗುತ್ತೆ. ಇವತ್ತೇನು ಅಂತಂದ್ರೆ ಇವತ್ತು ಈ ಒಂದು ಗ್ರಾಮ ಜೊತೆ ಕೊಂಡಳ್ಳಿ ಅಂತಂದ್ರೆ ಬಹಳ ಒಂದು ಪುಣ್ಯ ಗ್ರಾಮ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಹ ಒಂದು ಕೆರೆಯನ್ನು ಮಾಡ್ಕೊಟ್ಟಿದೀವಿ. ಸುಮಾರು ಒಂದು 15 ಲಕ್ಷ ರೂಪಾಯಿ ಬಂಡವಾಳವನ್ನು ನಾವು ಹಾಕಿದ್ವಿ. ದೇವಸ್ಥಾನಕ್ಕೆ ಅನುದಾನ ಬಂದಿದೆ. ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೆ ನಮ್ಮ ರವಿಚಂದ್ರ ಪ್ರಬಂಧದಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಸರಿ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಉಪಕಾರ ಆಗ್ತದೆ. ಏನಂತಂದ್ರೆ ದುಡ್ಡು ಹಾಕೋರು ಇರ್ತಾರೆ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮಾರ್ಗದರ್ಶಕರು ನಮಗೆ. ಹಾಗಂತ ಎಲ್ಲ ಬಂದು ಅವರೇ ಮಾಡಕ್ಕಾಗಲ್ಲ. ಆದ್ರೆ ಅವರ ಮಾರ್ಗದರ್ಶನವನ್ನ ಆ ಗ್ರಾಮಕ್ಕೆ ಮುಟ್ಟಿಸುವಂತ ವ್ಯಕ್ತಿ ಬೇಕು. ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಹಣವನ್ನು ಹಾಕಿದ್ದಾರೆ, ಬಟ್ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ಇವತ್ತು ಪ್ರಭಾಕರ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರಭಾಕರ್ ಅವರು ಗಮನಕ್ಕೆ ತಂದಿರೋದ್ರಿಂದ ಅವರು ಸಹ ಇವತ್ತು ಬಂದು ಈ ಒಂದು ಮನೆಯನ್ನ ನೋಡ್ಕೊಂಡು ಅವ್ರಿಗೊಂದು ಆಶ್ರಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತಾಗಿದೆ. ಬಹುಶಃ ನಮ್ಮಲ್ಲಿ ಸಹ ವಾತ್ಸಲ್ಯ ಮನೆ ಅಂತ ನಾವು ಕಟ್ಕೊಡ್ತೀವಿ. ಇವತ್ತು ನನಗೆ ಪ್ರಪೋಸಲ್ ಬಂದಿದೆ, ಈಗ ಕೊಟ್ಟಿದ್ದಾರೆ, ವೈದ್ಯರು ಕೊಟ್ಟಿದ್ದಾರೆ. ನಾನು ಅದನ್ನ ಕೌನ್ಸಿಲಿಂಗ್ ಮಾಡ್ತೀನಿ ಸರ್. ನಮ್ಮ ಅಧಿಕಾರಿ ವರ್ಗದವರು ಇದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ಅವ್ರ ಕುಟುಂಬದಲ್ಲಿ ಹಾಗೆ ಏನೋ ಅಂತ ಕೌನ್ಸಿಲಿಂಗ್ ಮಾಡ್ತೀವಿ. ಅಂತಂದ್ರೆ ಫಸ್ಟ್ ನಾವು ಅವರಿಗೆ ಮಾಸ ಕೊಡ್ಬೇಕು. ಮಾಸಾಸನ ಅಂತಂದ್ರೆ ಅವರಿಗೆ ಪಾಪ ಊಟಕ್ಕೂ ಸಮಸ್ಯೆ ಇದೆ ಅಥವಾ ಔಷಧಿಗೂ ಸಮಸ್ಯೆ ಇದೆ, ದುಡಿಯುವಂತ ಕೈಗಳಿಲ್ಲ ಅಂತ ಆದಾಗ ಅವ್ರಿಗೆ ನಾವು ತಿಂಗಳಿಗೆ 1,000 ರಿಂದ 3,000 ರೂಪಾಯಿ ಅಷ್ಟು ಕೊಡುವಂತ ಮಾಸಾಸನ ಕೊಡ್ಬೇಕು. ನಾವು ಕೊಟ್ಟಾಗ ಅವರಿಗೆ ನೆಸಿಟಿ ಇದೆ. ಅಥವಾ ಅವ್ರು ನನಗೆ ಮಾತಾಡೋದು ಗುಡ್ಸ್ನಲ್ಲಿದ್ವಿ ಅಂತ ಒಂದ್ ಸ್ವಲ್ಪ ಕಣ್ ತುಂಬ್ದಂಗ. ಯಾಕೆಂದ್ರೆ ನಾವು ಸಹ ಹಿಂದೆ ರಾಜೇಂದ್ರಗಳಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ರತ್ನಮ್ಮ ಅಂತ ಒಂದು ತಾಯಿ ಇತ್ತು. ಆ ಮನೆಯ ಹಸ್ತಾಂತರಕ್ಕೆ ನಮ್ಮ ವೀರೇಂದ್ರ ಹೆಗ್ಡೆಯವರ ಮಗಳು ಶ್ರದ್ಧಮ್ಮನವರೇ ಬಂದು ಅವರಿಗೆ ಹಸ್ತಾಂತರವನ್ನು ಮಾಡ್ಕೊಟ್ರು. ನನಗೆ ಆ ಹುಡುಸ್ಲು ನೋಡ್ಬಿಟ್ಟು ನನಗೆ ಒಂಥರ ಎದೆ ಜಲ್ ಅನ್ಬಿಟ್ಟು. ಯಾಕಂತಂದ್ರೆ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಒಂದು ನಾಯಿ ಸಾಕಿ, ನಾಯಿಗಾದ್ರೂ ಒಂದು ಒಳ್ಳೆ ಬೋನ್ ಇರುತ್ತೆ. ಅದಕ್ಕಿಂತನೂ ಸಹ ಕೀಳಾದಂತ ಒಂದು ಹುಡುಸ್ಲ ತಾಯಿ ಇದ್ರು. ಅಂದ್ರೆ ಅದನ್ನ ನೋಡಿ ನಮಗೆ ಬಹಳ ದಿಗ್ಭ್ರಮೆ ಆಗುತ್ತೆ ನಮಗೆ. ನಂತರ ಅದನ್ನು ಸ್ಯಾಂಕ್ಷನ್ ಕಳಿಸ್ಬಿಟ್ಟು ನಾವು ಸುಮಾರು 1 ಲಕ್ಷ ರೂಪಾಯಿದಲ್ಲಿ ಆ ಮನೆಯ ನಿರ್ಮಾಣವನ್ನು ನಾವು ಮಾಡಿದ್ವಿ. ಅಂದ್ರೆ ಒಂದು ಒಳ್ಳೆಯ ವಾತಾವರಣ. ಅದ್ರಲ್ಲಿ ನಮ್ಮನ್ನು ಸಹ ಕೆಲವೊಂದ್ಸರಿ ಏನೋ ಒಂದು ಸಿಗುತ್ತೆ ಅಂತ ಆದ್ರೆ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ತಾರೆ. ಯಾಕೆಂತಂದ್ರೆ ನನಗೆ ಅನುಭವ ಆಯ್ತು. ಮೊನ್ನೆ ಒಂದು ನಿಮ್ಮ ಮಕ್ಕಳ ಗ್ರಾಮದಲ್ಲಿ, ಯಾವ ಗ್ರಾಮ ಅಂತ ನನಗೆ ಹೇಳಲ್ಲ, ಅಲ್ಲಿ ಒಂದು ಮನೆಯನ್ನ ಕಟ್ಕೊಟ್ವಿ. ಮನೆಯನ್ನ ಕಟ್ಕೊಟ್ಟ ಫಸ್ಟಿಗೆ ಯಾರಿಲ್ಲ ಅಂತ ಆಯ್ತು. ಆಮೇಲೆ ಆ ಪಾರ್ಟಿ ತೀರೋದಾಗ ಎಲ್ಲ ಬಂದ್ರು, ನಮೀಗ ಮನೆ ಬೇಕು, ನಮೀಗ ನಮ್ಮ ಮನೆ ಬೇಕು ಅಂತ. ಮತ್ತೆ ಅದನ್ನ ಪಂಚಾಯತ್ಗೆ ಮಾಡಿ ನಮ್ಮ ಆಫೀಸಲ್ಲಿ ಮಕ್ಕಳಿಗೆ ನನಗೆ ಬೇಕು ಅಂತ, ಇನ್ನೊಬ್ಬ ಮಗ ಬಂದು ಮಗನಿಗೆ ನನಗೆ ಬೇಕು ಅಂತ, ಹೆಣ್ಮಕ್ಳು ನಾನ್ ಬಿಟ್ಕೊಡಲ್ಲ ಅಂತ, ಗಂಡ್ ಮಗ ನಾನ್ ಬಿಟ್ಕೊಡಲ್ಲ ಅಂತ ಫಸ್ಟ್ ಕೇಳಬೇಕಾದ್ರೆ ನಮಗೆ ಯಾರಿಲ್ಲ ಅಂತ. ಗಂಡ್ ಮಗ ಫಸ್ಟ್ ನನಗೆ ಹೇಳಿದ್ರೆ ನಾನು ಅದಕ್ಕೆ ಬರೋದೇ ಇಲ್ಲ ಸರ್, ನಾನು ಹೆಂಡತಿ ಮನೆ ಇದ್ದೀನಿ, ನನಗೆ ಅಪ್ಪ ಅನ್ನೋದೇ ಇಲ್ಲ, ಅದು ಇದು ಅಂತ ದೊಡ್ಡ ಮಾತಾಡಿದ್ದ. ನಾನು ನೋಡಿ ಪರಿಸ್ಥಿತಿ ಹಾಗಾಗುತ್ತೆ ಅಂತ. ಈ ವರ್ಷದಲ್ಲಿ ನಾವು ಒಂದು ಮನೆ ಮಾತ್ರ ನಾವು ಕೈಗೆ ಎತ್ಕೊಂಡಿದೀವಿ. ನಂಗಿಯಲ್ಲಿ ನದ್ವಾರದ ಮನೆಯನ್ನು ಮಾಡಬೇಕು ಅಂದ್ರೆ ನಾವು ಕೈಗೆ ಎತ್ಕೊಂಡು ಕೆಲಸವನ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಬಹುಶಃ ನಿಮ್ಮ ಗ್ರಾಮದಲ್ಲಿ ಕೊಟ್ಟಿದ್ದೀರಿ. ನಾನು ಅದನ್ನ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವಕಾಶ ಇದ್ರೆ 100% ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಮುಖ್ಯವಾಗಿ ಏನು ಈ ಒಂದು ಬಹಳ ಸಂತೋಷಮಯ ವಾತಾವರಣ. ಯಾಕಂದ್ರೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಅಂದ್ರೆ ಹಿತೈಷಿಗಳು ಬರ್ತಾರೆ ಅಥವಾ ಏನು ರಕ್ತ ಸಂಬಂಧಿಕರು ಬರ್ತಾರೆ. ಬಂದ್ಬಿಟ್ಟು ಒಂದು ಎಷ್ಟೇನೋ ದೊಡ್ಡ ಮನೆ ಕಟ್ಟಿದ್ರು ಸಹ 1 ರೂಪಾಯಿ ದೀಪದಲ್ಲಿ ಬೆಳೆಸ್ಬಿಟ್ರೆ ಅದು ಉದ್ಘಾಟನೆ ಅಂತ ಆಗುತ್ತೆ. ಆದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಇಲಾಖೆ ವರ್ಗದವರು ಅಥವಾ ಮಾಧ್ಯಮ ಮಿತ್ರರು ಮತ್ತೆ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ನೋಡಿ, ಇಲ್ಲಿ ರಕ್ತ ಸಂಬಂಧಕ್ಕಿಂತ ಇದು ಬಾಂಧವ್ಯದ ಸಂಬಂಧ ಬಹಳ ಮುಖ್ಯ ಅನ್ನೋದು ಇವತ್ತು ನಾವು ತೋರಿಸ್ಕೊಟ್ಟಿದೀವಿ. ಯಾಕೆಂತಂದ್ರೆ ಇವತ್ತು ನಮಗೆ ಒಬ್ಬ ಸಂಬಂಧಿಕರೇ ಅಲ್ವಾ,
ಹಿತೈಷಿಗಳು ಅಲ್ಲ, ಇವತ್ತು ನಾವು ನೋಡ್ತಾ ಇದ್ದೀವಿ. ಆದ್ರೆ ಇವತ್ತು ಬಂದಾಗ ಎಲ್ಲೋ ಅಂತ ನಾವು ಅವ್ರಿಗೆ ಹತ್ತಿರವಾಗಿದ್ದೀವಿ, ಎಲ್ಲರಿಗೆ ನಾವು ಬಲ ಕೊಟ್ಟಿದ್ದೀವಿ ಅಂತ ಅರ್ಥ. ಇವತ್ತೇನು ಈ ಮನೆ ಆಗ್ತಾ ಇದೆ, ಪ್ರಗತಿ ಅಂತ ಏನ್ ಹೆಸರಿಟ್ಟಿದೆ, ಅವ್ರ ಕುಟುಂಬದಲ್ಲೂ ಸಹ ಒಳ್ಳೆಯ ಪ್ರಗತಿ ಅಭಿವೃದ್ಧಿ ಅವರಿಗೆ ಆಗಲಿ, ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಇರ್ತಕ್ಕಂಥ ಎಲ್ಲರೂ ಸಹ ಅವರಿಗೆ ಶುಭ ಹಾರೈಕೆಯನ್ನು ಮಾಡಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.